ಬೆಳಗ್ಗೆ ಎದ್ರೆ ಬರೀ ಮನೆ ಕೆಲಸಗಳೇ ಆಗೋಗ್ಬಿಡತ್ತೆ. ಟೈಮು 12 ಗಂಟೆ ಆಯಿತು. ಇವಾಗ ಜಸ್ಟ್ ನಂದೆಲ್ಲ ಕೆಲಸಗಳು ಮುಗೀತು. ಸ್ನಾನಕ್ಕೆ ಹೋಗ್ಬೇಕು. ಇವಾಗ ಸ್ನಾನದಿಂದ ಬಂದಮೇಲೆ ಒಂದು ಮೇಜರ್ ಕೆಲಸ ಬ್ಯಾಲೆನ್ಸ್ ಉಳ್ಕೊಬಿಟ್ಟಿದೆ, ಅದೇ ಅಡುಗೆ ಮಾಡೋದು. ಅಡುಗೆ ಮಾಡಬೇಕು ಅಂದರೆ ನನಗೆ ತೆಂಗಿನಕಾಯಿ ಬೇಕು, ಫುಲ್ ಖಾಲಿ ಆಗೋಗ್ಬಿಟ್ಟಿದೆ. ಸೊ ಸ್ನಾನಕ್ಕಿಂತ ಮೊದಲು ತೆಂಗಿನಕಾಯಿ ಸುಲಿದಿಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಆ ಧೂಳೆಲ್ಲ ಮೈ ಮೇಲೆ ಬರುತ್ತಲ್ಲ, ಹಾಗಾಗಿ ಹೋಗಿ ತೆಂಗಿನಕಾಯಿ ಸುಲ್ಕೊಬಿಡ್ತೀನಿ. ಅದಕ್ಕಿಂತ ಮೊದಲು ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಪಾಪ ಮಂಜು ಅವರು ಅಲ್ಲಿ ಕ್ಯಾಮ್ರಾ ಇಟ್ಟವ್ರೆ, ಇಲ್ಲಿ ಕಾಯಿ ಸುಲಿತಾವ್ರೆ. ಅಲ್ಲಿಂದ ಇಲ್ಲಿವರೆಗೂ ಏನ್ ಕಾಣತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಮಾಡ್ತಾರ. ಪಾಪ ಕಷ್ಟ ಪಡ್ತಾರೆ ವಿಡಿಯೋ ಮಾಡೋದಿಕ್ಕೆ. ಏನು ಪಡ್ತಾ ಇಲ್ಲ, ಇಷ್ಟಪಟ್ಟೆ ಮಾಡ್ತೀನಿ. ಒಂದ್ಸರಿ ಏನಾದ್ರೂ ಕಂಪ್ಲೀಟ್ ಬಿಸಿ ಆಗಿದ್ದಾಗ ಕಷ್ಟ ಆಗುತ್ತೆ. ಹಂಗೆ ಎಫರ್ಟ್ ಅಂತೂ ಇದೆ, ಬಟ್ ಇಷ್ಟಪಟ್ಟು ಮಾಡಿದಾಗ ಯಾವುದು ಎಫರ್ಟ್ ಖುಷಿ ಕೊಡುತ್ತೆ ಅಲ್ವಾ. ನಾವು ಕಷ್ಟಪಟ್ಟು ಸ್ಕೂಲಲ್ಲಿ ಓದೋವು, ಅದೇ ಕಾಲೇಜಲ್ಲಿ ಇಷ್ಟಪಟ್ಟು ಓದೋವು. ಯಾಕೆಂದ್ರೆ ಭಯ ಭವಿಷ್ಯದ ಬಗ್ಗೆ. ಸೊ ನೆನ್ನೆ ಹೆವಿ ಮಳೆ ಇಲ್ಲಿ ನಮ್ಮ ಏರಿಯಾನಲ್ಲಿ, ಬೇರೆ ಕಡೆ ಎಲ್ಲ ಹೇಗಿತ್ತು ಏನೋ ಗೊತ್ತಿಲ್ಲ. ಬಟ್ ಇವತ್ತೂ ಬೆಳಗಿನ ಜಾವ ಆಲ್ಮೋಸ್ಟ್ 12 ಗಂಟೆ ಆಯ್ತಾ ಟೈಮು, 12:15. ಈಗಲೂ ಆಲ್ರೆಡಿ ನೋಡಿ ಮೋಡ ಎಲ್ಲ ಕಪ್ಪುಗಿದೆ. ಒಂದ್ಸರಿ ಮಳೆ ಬಿದ್ದುಬಿಟ್ರೆ ಈ ಜಾಗ ಎಲ್ಲ ಫುಲ್ಲು ಗಿಡಗಳು ಹೆಂಗಂದ್ರೆ 1-2 ಟೈಮ್ಸ್ ಬೇಗ ಬೆಳ್ಕಂತವೆ ಅಲ್ವಾ. ಪಾಪ ಪೊನ್ನಪ್ಪ ಅವ್ರು ಹುಷಾರಿಲ್ಲ, ಎಲ್ಲ ಬೆಳ್ಕೊಬಿಟ್ಟವ. ಅದು ಯಾವಾಗ ಕಟ್ ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಹುಷಾರಾಗ್ಲಿ, ಬರ್ತಾರೆ ಬೆಂಕಿಪಟ್ಟಣ ಪೇಪರ್ ಹಿಡ್ಕೊಂಡು ಎಲ್ಲ ಬೆಂಕಿ ಹಚ್ಚಕ್ಕೆ. ಸೊ ಹಂಗೆ ಈಗ ಇಲ್ಲಿ ಮಳೆ ಬಂದಿರೋದ್ರಿಂದ ಗಿಡಗಳು ಬೇಗ ಬೆಳ್ಕಂತವೆ. ಇವತ್ತು ಮಳೆ ಬರೋ ಸೀನ್ಗಳಿದೆ. ಇವತ್ತು ನಮ್ದು ಯಾವ್ದು ಪ್ರೋಗ್ರಾಮ್ ಇಲ್ಲ ಆಚೆ ಹೋಗೋದು. ಇನ್ನೊಂದು ವಾರ ಎಲ್ಲೂ ಇಲ್ಲ ಅಲ್ಲ ಪ್ರೋಗ್ರಾಮ್ ಆಚೆ ಹೋಗೋದು. ಹೌದಾ, ಏನೋ ಕೆಲಸ ಇದೆ ಸಾಟರ್ಡೆ, ನೋಡ್ಬೇಕು. ಓಕೆ, ನೀನು ತೆಂಗಿನಕಾಯಿ ಸುಲ್ಬಿಟ್ಟು ಬನ್ನಿ. ಇನ್ನೂ ಒಂದಿದೆ ಇಲ್ಲಿ, ಒಂದು ಸುಲ್ದವ್ರೆ. ಈಗ ನಾವು ಹಾಲು ತಗೊಂಬರೋಕೆ ಹೋಗಿದ್ದು. ಕೊಡು. ನಾನು ಹಾಲು ತಗೊಂಬರೋಕೆ ಹೋಗಿದ್ದು. ಹಾಲು ತಗೊಂಡು ಬಂದಿದ್ದಾಯ್ತು, ಯಾಕಂದರೆ ಕಾಫಿ ಕುಡಿಬೇಕು. ಬಟ್ ಪ್ರಾಬ್ಲಮ್ ಏನು ಅಂದರೆ ಕಾಫಿ ಪುಡಿ ಸಿಗ್ತಾ ಇಲ್ಲ. ಎಲ್ಲ ಕಡೆ ಹೋಗಿ ಹುಡ್ಕೊಬಂದೆ ನಿನ್ನೆಯಿಂದ. ಯೂಶಲಿ ನಾವು ಸ್ಯಾಶಿ ಅಲ್ವಾ ತಗೊಳ್ಳೋದು, ಸೊ ಸಿಗ್ತಾ ಇಲ್ಲ. ಈಗಲೂ ಹೋಗಿ ಹುಡ್ಕೊಬಂದೆ, ಈಗಲೂ ಇರಲಿಲ್ಲ. ನಿನ್ನೆ ಒಂದು 6 ಪೀಸ್ ಸಿಕ್ಕಿತ್ತು. ಯೂಶಲಿ ಹೋದಂದರೆ ನಾವು ಸ್ಟ್ರಿಪ್ ತೊಗೊಂಬಂದ್ಬಿಡ್ತೀವಿ, ಒಂದು 5-6 ಸ್ಟ್ರಿಪ್. ಸೊ ಕಾಫಿಗೆ ತೊಂದರೆ ಇದೆ ಇವತ್ತು. ಅರ್ಧಂಬರ್ಧ ಅಡುಗೆ ಮಾಡಿದೆ, ಕರೆಕ್ಟ್ ಟೈಮಿಗೆ ಗ್ಯಾಸ್ ಖಾಲಿ ಆಯಿತು. ಇವಾಗ ಅಲ್ಲೋಗಿ ಈ ಸಿಲಿಂಡರ್ನ ರೀಪ್ಲೇಸ್ ಮಾಡಬೇಕು. ಆ ರೀಪ್ಲೇಸ್ ಮಾಡ್ಬೇಕಂದ್ರೆ ಏನು ಗೊತ್ತಾ, ಈ ಬಗ್ಗಿ ಗುಹೆ ಒಳಗಡೆ ಹೋದಂಗೆ ಮಾಡಬೇಕು. ಅದ್ರಲ್ಲಿ ಇಷ್ಟು ಜಾಗ ಇದೆ, ಸೊಂಟ ಎಲ್ಲ ನೋವು ಬಂದ್ಬಿಡುತ್ತೆ. ಮನುಗಂತೂ ಅದ್ರೊಳಗಡೆ ಬಗ್ಗಕ್ಕೆ ಆಗಲ್ಲ, ಆದರೆ ನಾನೇ ಮಾಡಬೇಕು. ಏನಪ್ಪಾ ಮನು, ಗ್ಯಾಸ್ ಖಾಲಿ, ಬಾ ಹೆಲ್ಪ್ ಮಾಡು. ನಾನು ಹೋಗ್ತೀನಿ. ಅಲ್ಲಿ ಒಂದು ಸ್ಕೂಟಿ ನಿಂತಿದೆಯಲ್ಲ, ಅದನ್ನ ಒಂಚೂರು ಬಗ್ಗಿಸ್ಕೋಬೇಕು ನೀನು. ಅದಕ್ಕೆ ಅಲ್ಲಿ ಸ್ಕೂಟ್ರ್ ನಿಂತಿರತ್ತೆ, ಇಲ್ಲಿ ಕಾರ್ ನಿಲ್ಲಿಸ್ತೀವಲ್ಲ ಅಂದ್ಕೊಂಡು ಆ ಇದ್ರಲ್ಲಿ. ಸ್ಕೂಟ್ರ್ ಇಲ್ಲ, ಇದೆ. ಅದು ಫುಲ್ ಮುಂದಕ್ಕಿದೆ. ಕೀಸ್ಕೊಂಡು ಬಂದ್ಬಿಡ್ಲ ಮೇಲ್ಗಡೆ. ಆ ಬಗ್ಸಿ ಎಲ್ಲ ಮಾಡೋ ಫುಲ್ ಮುಂದೆ ನಿಲ್ಸವ್ರೆ. ಮನು ಕೀಸ್ಕೊಂತೀನಿ, ಇಟ್ಕೊ. ತೀರಾ ಮುಂದೆ ನಿಲ್ಲಿಸ್ಬಿಟ್ಟಿದ್ದಾರೆ ಗಾಡಿ. ಆ್ಯಕ್ಚುಲಿ ಇಲ್ಲಿರೋದು ಲಾಕ್ ಅಲ್ಲಿದೆ, ತೆಗಿಬೇಕು. ಈ ಸೈಡ್ ಇರೋದು ನಮ್ಮದು, ಆ ಸೈಡ್ ಇರೋದು ಅವ್ರದ್ದು. ಸೊ ಈಗ ಗಾಡಿನ ಹಿಂದೆ ಹಾಕಿ ಆಮೇಲೆ ತೆಗಿಬೇಕಾಗತ್ತೆ, ಇಲ್ಲಾಂದರೆ ಆಕ್ಸೆಸ್ ಇರಲ್ಲ ಹೋಗೋದಕ್ಕೆ. ಸೊ ಕಣ್ಣೊಳಗೆ ಏನೋ ಬಿದ್ದುಬಿಟ್ಟಿದೆ, ಉರಿತಾ ಇದೆ. ಟೈಮು ಆಲ್ಮೋಸ್ಟ್ 1:15 ಆಗ್ತಾ ಇದೆ. ಸೊ ಮೋಸ್ಟ್ ಪ್ರಾಬ್ಲಿ ಅಡುಗೆ ಆಗಿದೆ ಅನ್ಕೊತೀನಿ. ಅಡುಗೆ ಆಗಿತ್ತು ಅಂದರೆ ಊಟ ಮಾಡ್ಕೋಬೇಕು. 2 ಗಂಟೆ ಮಂಜು ಲಾಗಿನ್ನು, 4 ಗಂಟೆ ನಾನು ಸ್ವಲ್ಪ ಎಲ್ಲ ಆಚೆ ಹೋಗ್ಬೇಕಿತ್ತು. ಒಂದು 1/2 ಅವರ್ ವರ್ಕ್ ಇದೆ. ಈಗ ನೋಡೋಣ, ಗ್ಯಾಸ್ ಸಿಲಿಂಡರ್ ಇದೇ ಟೈಮಿಗೆ ಆಗೋಗಿದೆ. ಗೊತ್ತಿಲ್ಲ ಊಟ ಟೈಮಲ್ಲಿ ಆಗತ್ತೋ ಇಲ್ವೋ ಅನ್ನೋದು. ಸರ್ಕಸ್ ಮಾಡ್ಬಿಟ್ಟು ಅದ್ರ ಲಾಕ್ ಒಳಗೆ ಹೋಗ್ತಾನೆ ಇರಲಿಲ್ಲ. ಈಗ ಹಂಗೂ ಹಿಂಗೂ ಮಾಡಿ ಮಂಜು ಒಳಗೆ ತಳ್ಳಿದ್ಲು. ತೆಗಿ, ಇದನ್ನು ಇಟ್ಬಿಡು ಹಂಗೆ. ಸಾಕು ಅನ್ಸುತ್ತೆ. ಆಯ್ತಾ, ಗಾಡಿ ಒಳಗೆ ಹಾಕ್ಬಿಟ್ಟು ಕೀ ಕೊಟ್ಬಿಡೋಣ. ಎಲ್ಲ ಮುಗಿಸ್ಕೊಂಡು ಅಡುಗೆ ಮುಗಿಸೋ ಅಷ್ಟೊತ್ತಿಗೆ ಟೈಮು 2 ಗಂಟೆ ಕ್ರಾಸೇ ಆಗೋಗ್ಬಿಡ್ತು. ಫುಲ್ಲು ಹೊಟ್ಟೆ ತಾಳ ಆಗ್ತಾ ಇದೆ, ಕಷ್ಟವಾಗ್ತಾ ಇದೆ. ಇನ್ನು ಕುಕ್ಕರ್ ನೋಡಿದ್ರೆ ಆರೇ ಇಲ್ಲ. ಇನ್ನು ಈ ಕುಕ್ಕರ್ ಆರಿದ ಮೇಲೆ ನಾನು ಕಾಳು ತೆಗೆದು ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಊಟ ಮಾಡಬೇಕು. ಇವತ್ತು ನಮ್ಮ ಊರಲ್ಲಿ ಪಕ್ಷ, ನಮ್ಮ ಮನೆಯಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತೀವಿ. ನಾನು ಅವತ್ತೇ ಹೇಳ್ತಿದ್ದಂಗೆ ಹೋಗೋಣ ಅಂತ ಫುಲ್ ಆಸೆ ಇತ್ತು. ಬಟ್ ಕಾರಣಾಂತರಗಳಿಂದ ಬೇಡ ಅಂತ ಡಿಸೈಡ್ ಮಾಡಿಕೊಂಡು. ಏನಪ್ಪಾ, ಹೌದು, ಮಿಸ್ ಮಾಡ್ಕೊಬಿಟ್ಟಲ್ಲ ಮನು, ಒಳ್ಳೆ ಊಟ ಅಲ್ವಾ. ಆದ್ರೂ ಅಡ್ವಾಂಟೇಜ್ ಇದೆ. ಏನು ಇದೆ, ನಾಳೆ ಹೇಳ್ತೀನಿ.
ಅಡ್ವಾಂಟೇಜ್ ಅಂತೀಯಾ? ಹೌದು. ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ ಅಂತೀಯಾ? ಏನೋ ಹೇಳ್ತಾ ಇದ್ರು ಮನು, ಹೇಳ್ಬೇಡ ಅಂದೆ. ಅದಕ್ಕೆ ಬೈತವ್ರೆ, ಎಲ್ಲದಕ್ಕೂ ಕಂಟ್ರೋಲ್ ಮಾಡ್ತೀಯ ನೀನು, ಕಂಟ್ರೋಲ್ ರಾಣಿ ಆಗ್ಬಿಟ್ಟಿದೀಯಾ ಅಂತ. ಹೇಳ್ಕೊಟ್ಟಿದ್ದೆ ನಾನು, ನನಗೆ ತಿರುಮಂತ್ರ ಹೊಡಿತಾರೆ. ಅಂದ್ರೆ ನಾಳೆ ನಾವು ಊರಿಗೆ ಹೋಗ್ತೀವಾ ಇಲ್ಲ ಊರಿಂದನೇ ಪಾರ್ಸಲ್ ಬರತ್ತಾ ಅಂತ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನ ಹೇಳಕ್ ಹೋಗ್ತಿದ್ರು, ಅದಕ್ಕೆ ಹೇಳ್ಬೇಡ ಅಂದೆ. ಏನ್ ಮಾಡ್ತೀವಿ ಮನು? ಗೊತ್ತಿಲ್ಲ, ನೋಡೋಣ ನಾಳೆ ಹೇಳ್ತೀನಿ. ಸೊ ಆದ್ರೂ ಇವತ್ತು ಫ್ರೆಶ್ ಆಗಿ ಊಟನ ಮಿಸ್ ಮಾಡ್ಕೊಂತ ಇದ್ದೀನಿ. ಊಟ ಅನ್ನೋದಕ್ಕಿಂತ ಎಲ್ಲರೂ ಸೇರ್ತೀವಿ ರಿಲೇಟಿವ್ಸ್, ಅದನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ವರ್ಷಕ್ಕೆ ಒಂದೇ ಸರಿಯಲ್ಲ ಈ ತರ ಸೇರೋದು. ಮನೆ ತುಂಬಾ ಜನ ಇರುತ್ತೆ, ಗಲ ಅಂತ ಇರುತ್ತೆ. ರಾತ್ರಿ 11 ಗಂಟೆ ತನಕ ಕ್ರೌಡ್ ಇರುತ್ತೆ. ಸೊ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ನಾವು ಅಪ್ಪ ಅಮ್ಮಂಗೆ ಹೇಳಿದ್ದೀನಿ, ನೆಕ್ಸ್ಟ್ ಇಯರ್ ಇಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಬರ್ತೀನಿ, ಇದೊಂದು ವರ್ಷ ಕ್ಷಮಿಸಿ ಅಂತ. ಈಗ ತಿನ್ಬೇಕು ಕಾಳು ಸಾಂಬಾರು. ಅಲ್ಲಿ ಮಟನ್ ನೆನ್ಪು ಮಾಡ್ಕೊಂಡು ಇಲ್ಲಿ ಕಾಳು ಸಾಂಬಾರು ತಿಂದ್ರೆ ಹೋಗತ್ತ ಒಳಗಡೆ. ಏನ್ ಮನು? ಅಲ್ಲಿದ್ದು ಮಟನ್ ನೆನ್ಪು ಮಾಡ್ಕೊಂಡು ಇಲ್ಲಿ ಕಾಳು ಸಾಂಬಾರು ತಿನ್ನಕ್ ಹೋಗತ್ತ ಒಳಗಡೆ? ಇವತ್ತು ಹೋಗತ್ತೆ. ಒಂದು ಕಳಬೇಕ್ ಏನ್ ಕೆಲಸ ಮಾಡ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ. ಏನಂಗ್ ನೋಡ್ಕೊಂತ ಇದೆಯಾ ಕೈ? ಇದು ಒಂದ್ ಕೈ ನೋಡಿ, ಇಷ್ಟು ಫುಲ್ ರೆಡ್ ಆಗಿದೆ. ಯಾಕೆ ಗೊತ್ತಿಲ್ಲ. ಇದೆಲ್ಲ ನೋಡಿ ರೆಡ್ ಆಗ್ಬಿಡಿದೆ. ಇದೆಲ್ಲ ರೆಡ್, ಹಿಂಗೆ ರೆಡ್. ಎರಡು ಒಂದೇ ಕಲರ್ ಕಾಣಿಸ್ತಾ ಐತೆ ನಂಗೆ. ಅಲರ್ಜಿ ಇರ್ಬೇಕು. ಏನ್ ಮಾಡ್ತಾ ಇದ್ದೆ? ಹಾಲು ಬಿಸಿ ಮಾಡ್ತಾ ಇದ್ದೆ. ಬಂದೆ, ಓಪನ್ ಮಾಡಿದೆ, ಮುರೇ ಮುರಿತ್ತು. ಅದಕ್ಕೆ ಕುಡಿಬೋದಲ್ಲ ಅನ್ಕೊಂಡು ಬಂದೆ. ಟೈಮ್ ಸಾಯಂಕಾಲ ಅಲ್ಲ, 5:20. ಇದು ಸಾಯಂಕಾಲನೇ 5:30. ಅದೇ ಹೇಳ್ತಿರೋದು, ಸಾಯಂಕಾಲ ಅಲ್ವಾ 5:30. ಅದೇ ಸಾಯಂಕಾಲ ಈಗ ಕುಡಿದ್ರೆ ಇವತ್ತಿನ ಕೋಟ ಮುಗೀತು. ಇನ್ನು ರಾತ್ರಿ ಇವತ್ತಿನ ಕೋಟ ನಾನು ಹೇಳಿದ್ದು, ಈಗಿನ ಕೋಟ ಇವತ್ತು ರಾತ್ರಿ ಅಲ್ವಲ್ಲ, ಈಗ 6 ಗಂಟೆ ಮೇಲೆ ಬೆಳಗಿನ ಜಾವ ಇದು. ಯಾಕೆ? ಅದ್ಯಾವ್ದು ಕ್ಯಾಲೆಂಡರ್ ಅಲ್ಲಪ್ಪ, ಅದ್ಯಾವ ಕ್ಯಾಲೆಂಡರ್ ಅಲ್ಲಿ? ನಮ್ದು ಹಿಂದೂ ಕ್ಯಾಲೆಂಡರ್ ಅಲ್ಲಿ ಸಾಯಂಕಾಲ 6 ಗಂಟೆ ಮೇಲೆ ಬೆಳಗಿನ ಜಾವನಾ? ನೋಡಿ, ನಿಮಗೆ ಯಾರಿಗಾದ್ರೂ ಗೊತ್ತಾ ಈ ಕ್ಯಾಲೆಂಡ್ರು? ನೀವ್ ಯಾರಾದ್ರೂ ಫಾಲೋ ಮಾಡ್ತೀರಾ? ಮಾಡ್ಬೇಕು, ಕೆಲವು ಸರಿ ಅದನ್ನು ಫಾಲೋ ಮಾಡ್ಬೇಕು, ಇದನ್ನು ಫಾಲೋ ಮಾಡ್ಬೇಕು. ಒಂದೊಂದ್ಸರಿ ಮಾಡ್ಬೇಕು ಜೀವನದಲ್ಲಿ. ಅನುಕೂಲ ಹೆಂಗೆ ಆತರ. ಹೌದು, ಅನುಕೂಲಕ್ಕೆ ತಕ್ಕಂತೆ ನಾವು ಬದುಕಬೇಕು ಜೀವನದಲ್ಲಿ. ಹೌದೌದು, ಕರೆಕ್ಟ್. ಸರಿ ಬಾ, ರಾತ್ರಿ ಸೂರ್ಯ ಮುಳುಗಿದ್ಮೇಲೆ ಮಾಡ್ಕೊಡ್ತೀನಿ. ಓಕೆ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಶೀಟ್ಗಳು ಮಡ್ಸಾಕ್ತಾವ್ರೆ. ಹೌದು, ನೋಡಿದ್ರ ಎಷ್ಟೊಂದೆಲ್ಲ ಕೆಲಸ ಮಾಡ್ತೀನಿ ನಾನು, ಅದನ್ನೇ ಹೇಳೋದವ್ರು. ಆಮೇಲೆ ಪ್ಲೇಟ್ ಚೇಂಜ್ ಮಾಡ್ತಾರೆ. ಎದ್ದ ತಕ್ಷಣ ಏನ್ ಮಾಡ್ತಾ ಇಲ್ಲ, ಟೈಮ್ ನೋಡಿ 10:30. ಇವಾಗ ಹೋಗಿ ಬೆಡ್ಶೀಟ್ ಮಡ್ಸಾಕ್ತಿದ್ದಾರೆ. ಎವ್ರಿ ಡೇ ಆ ಬೆಡ್ಶೀಟ್ ಮಡ್ಸಾಕ ಕೆಲಸ ಅವ್ರದೇನೆ. ಹೌದು, 10:30 ಆದ್ರೆ ಏನಂತೆ, ನಾವ್ ಎದ್ದೇಳೋದೇ 9:30. ಅಂದ್ರೆ ನಾವ್ ಎದ್ದಿನ್ನು 1 ಅವರ್ ಆಗಿದೆ ಅಷ್ಟೇ. ಅದನ್ನು ಹೇಳು. ಏನು? ನಾನು ಎದ್ದಿದ್ದು ಯಾವಾಗ? ನೀನ್ ಎದ್ದಿದ್ದು, ಮನು ಎದ್ದಿದ್ದು 9:30. ನಾನು ಎದ್ದಿ 15 ನಿಮಿಷ ಆದ್ಮೇಲೆ ಇವ್ರು ಎದ್ದಿದ್ದು. ನೀನ್ ನನ್ ಬಗ್ಗೆ ಮಾತಾಡ್ಬೇಡ ಆಯ್ತಾ? ನೀನ್ ನಿನ್ ಬಗ್ಗೆ ಹೇಳ್ಕೊಂಡೆ. ಮನು ಎದ್ದಿದ್ದು 9:30. ಮಂಜು ಎದ್ದಿದ್ದು 9:45. ಅದು ಎದ್ದೇಳ್ತಿರ್ಲಿಲ್ಲ, ಕಸದವ್ರು ಬಂದ್ರು ಅಂತ ಎದ್ದಿರೋದು. ಪಾಪ ಮನು ಬೆಳಗ್ಗೆ ಇಡೀ ನಮ್ಮ ಏರಿಯಾ ಜಾಲಾಡ್ಕೊಂಡು ಬಂದಿದ್ದಾರೆ. ಆ ಇಡೀ ಏರಿಯಾ ಜಾಲಾಡಿದ್ರು, ಅವ್ರಿಗೆ ಕಾಫಿ ಪೌಡ್ರು ಎಲ್ಲೂ ಸಿಕ್ಕೇ ಇಲ್ಲ. ಅವ್ರು ಕುಡಿಯೋದು ಬ್ರೂ ಗ್ರೀನ್ ಕಲರ್ 3 ರೂಪೀಸ್ ಬರುತ್ತಲ್ಲ, ಅದು ಸ್ವಲ್ಪ ಪೌಡ್ರು ಜಾಸ್ತಿ ಇರತ್ತೆ ಅಂದ್ಬಿಟ್ಟು ಅದನ್ನ ತರಿಸ್ತೀನಿ. ಈ 2 ರೂಪೀಸ್ ಗ್ರೀನ್ ಕಲರ್ ಅಲ್ಲಿ ಪೌಡ್ರೇ ಬರಲ್ಲ. ರೆಡ್ ಸ್ಟ್ರಾಂಗು ಅಂತ ಹೇಳ್ತಾರೆ, ಬಟ್ ಅದು ಅವ್ರಿಗೆ ಸಾಕಾಗಲ್ಲ ಮನುಗೆ. ಸೊ 2 ಪ್ಯಾಕ್ ಹಾಕ್ಬೇಕಾಗತ್ತೆ. 2 ಪ್ಯಾಕ್ ಹಾಕಿದ್ರೆ ಓವರ್ ಸ್ಟ್ರಾಂಗ್ ಆಗಿರತ್ತೆ ಅಂದ್ಬಿಟ್ಟು 3 ರೂಪೀಸ್ ತರಿಸ್ತೀನಿ, ಮಿಡಲ್ ಅಲ್ಲಿ ಇರತ್ತೆ ಅಂತ. ಸೊ ಎಲ್ಲೂ ಸಿಕ್ಕಿಲ್ಲ. 2 ರೂಪೀಸ್ ಗ್ರೀನ್ ಬೇಡವೇ ಬೇಡ ನಾನು. ಅದ್ರಲ್ಲಿ ಪೌಡರ್ ಎಷ್ಟೊಂದು ಶಾಶೆಟ್ಗಳಲ್ಲಿ ಖಾಲಿ ಶಾಶೆಟ್ಗಳು ಇಟ್ಬಿಟ್ಟಿರ್ತಾರೆ ಅಂತ. ಅಂದ್ರೆ ಇದು ಯಾವ್ದೋ ಪಾಪ ತಂದಿದ್ದಾರೆ ಲೆವಿಷ್ಟ. ಫುಲ್ ಡಿಸಪಾಯಿಂಟ್ ಅಲ್ವಾ ಇವತ್ತು? ನನಗೆ ಫುಲ್ ಖುಷಿ. ತಲೆನೋವು ತಪ್ಪು. ಹಾಲು ಬೇಕಾದ್ರೆ ಎಷ್ಟಾದ್ರು ಕೊಡ್ತೀನಿ ಕುಡೀಲಿ. ಕಾಫಿ ಆ ಸ್ಮೆಲ್ ತಗೊಂಡೆ ಕಾಫಿ ಬಿಟ್ಬಿಟ್ಟೆ ನಾನು ಇವಾಗ. ಆಮೇಲೆ ಇವತ್ತು ಇನ್ನೊಂದು ವಿಚಾರ, ಏನೋ ಹೊಸ ಹಾಲು ಅಂತ ಹೇಳಿದ್ರಂತೆ. ಏನ್ ಮನು, ಯಾವಾಗಂತೆ ಮನು ಇದು ಸ್ಟಾರ್ಟ್ ಆಗಿದ್ದು? ಗೊತ್ತಿಲ್ಲ, ಅವ್ರು ಹೇಳಿದ್ರು ನೀವು ರೆಗ್ಯುಲರ್ ತಗೊಂತೀರಲ್ಲ ಆರೆಂಜ್, ಅದಕ್ಕೆ ಕಾಂಪಿಟೇಷನ್ ಟೈಪ್ ಅಲ್ಲಿ ಬಿಟ್ಟವ್ರು ಇದನ್ನ ಟ್ರೈ ಮಾಡಿ, ಇದು ಚೆನ್ನಾಗಿದೆ. 27 ನೋಡೋಣ ಹಂಗಾದ್ರೆ. ಇದೇನೋ ಹೊಸದಾಗಿ ಸ್ಟಾರ್ಟ್ ಮಾಡಿದಾರಂತೆ. ಇದೊಂದು ನಂದಿನಿ ಅವರು, ಅವರೇ ಹೇಳಿದಂತೆ. ಮೊನ್ನೆಯಲ್ಲಿ ಏನೋ ಬಂದಿರೋದು ಆರೆಂಜ್ಗೆ ಕಾಂಪಿಟೇಷನ್ ಆಗಿ ಅಂತ. ಸೊ
ಟ್ರೈ ಮಾಡೋಣ. ಅವರೇ ಹೇಳಿ ಕೊಟ್ಟು ಕಳಿಸಿದ್ದಾರೆ ಆರೆಂಜ್ ಬೇಡ ಇದನ್ನು ತಗೊಂಡೋಗಿ ಅಂತ. ಇವಾಗ ಬಂದಿದ್ದೀನಿ ಕಾಫಿ ಮಾಡೋಕ್ಕೆ. ಇವತ್ತು ತಿಂಡಿಗೆ ಮಾಲ್ಟ್ ಮಾಡ್ತಾ ಇಲ್ಲ, ರಾತ್ರಿ ಸ್ವಲ್ಪ ಅನ್ನ ಉಳ್ಕೊಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಹೆಸರು ಬೇಳೆ ಹಾಕ್ಬಿಟ್ಟು ಪೊಂಗಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ, ಸ್ವಲ್ಪ ಖಾರ ಖಾರ ಆಗಿ. ಇವಾಗ ಹೋಗಿ ಅಲ್ಲೇ ಕಾಫಿ ಮಾಡ್ತಾ ಪೊಂಗಲ್ ಒಗ್ಗರಣೆ ಹಾಕಿ ಬಂದ್ಬಿಡೋದು. ಇದೆಲ್ಲ ಮಾಡಿದ್ದೀನಿ, ತಮ್ನೇಲ್ ಒಂದು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೇಕು ನೀನು. ಬಿಸಿ ಬಿಸಿ ಪೊಂಗಲ್ ರೆಡಿ ಆಗಿದೆ. ಆದರೆ ಒಂದು ಬೇಜಾರು ಏನಂದ್ರೆ ತುಪ್ಪ ಖಾಲಿ ಆಗೋಗ್ಬಿಟ್ಟಿದೆ. ಪೊಂಗಲ್ಗೆಲ್ಲ ತುಪ್ಪ ಇದ್ರೇನೆ ಮಜಾ ಅಲ್ವಾ ಮನು? ಮೊನ್ನೆ ಏನಕ್ಕೆ ತುಪ್ಪ ನಾನು ಹಾಕಲ್ಲ ಸಾಂಬಾರ್ ಅನ್ನಕ್ಕೆ. ನಾನು ಮರ್ತೇ ಬಿಟ್ಟಿದ್ದೀನಿ ಅಮ್ಮಂಗೆ ಹೇಳೋದು. ನಾವು ಇಲ್ಲಿ ಅಂಗಡಿ ತುಪ್ಪ ಎಲ್ಲ ಉಪಯೋಗಿಸಲ್ಲ, ಊರಲ್ಲಿ ಮನೆಗೆ ಅಂತ ಮಾಡ್ಕೊಂಡಿರ್ತಾರಲ್ಲ ಬೆಣ್ಣೆ, ಅಂಥವ್ರ ಹತ್ರ ಬೆಣ್ಣೆ ತಗೊಂಡು ನಾವಮ್ಮ ತುಪ್ಪ ಕಳ್ಸೋದು ನನಗೆ, ನಮ್ಮ ಅಕ್ಕಂಗೆ, ಎಲ್ರಿಗೂ. ಸೊ ಹೇಳ್ಬೇಕು ನಾವಮ್ಮಂಗೆ, ಮರ್ತೇ ಹೋಗಿದೆ. ಮಮ್ಮಿ ವಿಡಿಯೋ ನೋಡ್ತಾ ಇದ್ರೆ ತುಪ್ಪ ಖಾಲಿಯಾಗಿದೆ, ಬೆಣ್ಣೆ ತೆಗ್ದಿಡು, ತುಪ್ಪ ಮಾಡಿ ಕೊಟ್ಟು ಕಳಿಸು ಆಯ್ತಾ. ಎರಡು ತುತ್ತು ಕಮ್ಮಿ ತಿಂತಾ ಇದ್ದೀವಿ ಇವಾಗ. ಮನುಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ. 12 ಗಂಟೆಗೆ ಹೋಗಿ ಮಲ್ಕೊಂಡವಳು, ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀನಿ, ಫ್ರೆಶ್ ಫೀಲ್ ಆಗ್ತಾ ಇದೆ ನನಗೆ. ಒಳ್ಳೆ ನಿದ್ದೆ ಆಯ್ತು 2 hours. ಇವಾಗ ಮನು ಎಳ್ನೀರು ಕುಡಿಯಕ್ಕೆ ಹೋಗ್ಬೇಕಂತೆ, ಹೋಗ್ತಾ ಇದ್ದಾರೆ. ಈ ಕ್ಲೈಮೇಟ್ ಅಲ್ಲಿ ಎಳ್ನೀರಂತೆ ಇವರಿಗೆ. ಇಲ್ಲ ಯಾಕೋ ಫುಲ್ ಬಾಡಿ ಹೀಟ್ ಆದಂಗೆ ಅನಿಸ್ತಾ. ಹೌದಾ? ಅದಕ್ಕೆ ಹೋಗ್ಬಿಟ್ಟು ಒಂದು ಎಳ್ನೀರು ಕುಡ್ಕೊಂಡ್ ಬರ್ತೀನಿ. ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ, ಅದಕ್ಕೇನೆ ಹಂಗಾಗೋದು. ಯಾರು ಬಂದಿದ್ದು ಅವಾಗಲೇ? ನಾನು ಮಲಗಿದ ಕಾಲಿಂಗ್ ಬೆಲೆ ಐತಲ್ಲ, ಏನದು? ಬಾಳೆದಿಂಡು. ಓ ಹಿಡ್ಕೊ ಇಲ್ಲಿ. ಮೊನ್ನೆ ಹೇಳ್ತಾ ಇದ್ರು ಕಟ್ ಮಾಡ್ತೀನಿ, ಮಂಜು ಮಾಡಕ್ ಬರಲ್ಲ ಅಂತ. ಅಂದ್ರೆ ಕೇಳಿ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಮಾಡಲ್ಲ ಅಂದ್ರೆ ವಾಪಸ್ ಕೊಡಿ, ಬೇರೆಯವ್ರಿಗೆ ಕೊಡ್ತೀನಿ. ಇವಾಗ ಯಾರಿಗೆ ಏನ್ ಮಾಡಕ್ ಬರಲ್ಲ ಮನು? ಯೂಟ್ಯೂಬಲ್ಲಿ ನೋಡ್ಕೊಂಡ್ ಮಾಡು. ಅದೇನು ಬ್ರಹ್ಮ ವಿದ್ಯೆನ, ರಾಕೆಟ್ ಸೈನ್ಸಾ? ಯೂಟ್ಯೂಬಲ್ಲಿ ನೋಡ್ಕೊಂಡು ನೀನೇನೋ ಮಾಡ್ಬಿಡ್ತೀಯಪ್ಪ, ತಿನ್ಬೇಕಾಗಿರೋ ನಾನಲ್ವಾ? ನಿನ್ನಣೆ ಬರ, ಯೂಟ್ಯೂಬಲ್ಲೇ ನೋಡ್ಕೊ ಹೆಂಗ್ ತಿನ್ನೋದು ಅಂತ. ನೋಡು, ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿಕೊಡ್ಬೋದು, ಬಟ್ ನೀನು ತಿನ್ನಲೇಬೇಕು ನಾನು ಮಾಡಿದ್ದನ್ನ. ಎಸ್ಕೇಪ್ ಆಗಕ್ಕೆ ಚಾನ್ಸೇ ಇಲ್ಲ ನಿನಗೆ. ಓಕೆ, ನಂಗೆ ಗೊತ್ತಿಲ್ಲ, ಫೋನ್ ಮಾಡಲ್ಲಿಂದ. ಅಷ್ಟೊತ್ತಿಗೆ ಮೂಡ್ ಏನು ಹೇಳತ್ತೆ ಕೇಳ್ತೀನಿ. ಕ್ಲೈಮೇಟ್ ನೋಡಿದ್ರೆ ಹಿಂಗೆ ಫುಲ್ ತಣ್ಣಗಿದೆ, ಇದರಲ್ಲಿ ಯಾರು ಎಳ್ನೀರು ಕುಡಿತಾರೆ ಅಂತ. ನಂಗೆ ಬೇಗ ಕೋಲ್ಡ್ ಆಗುತ್ತೆ. ಸೊ ಫೋನ್ ಬಂತು, ಫೋನ್ ಬಂದು 10 ನಿಮಿಷ ಆಗಿದೆ. ಈಗ 3:15, 3:20 ಫೋನ್ ಬಂತು. ನೆಲಮಂಗಲ ಬಿಟ್ಟಿದ್ದೀನಿ ಬಾ ಅಂತ ಹೇಳಿ ಫೋನ್ ಮಾಡಿದ್ರು. ಮನೆಗೆ ಊಟ ಬರ್ತಾ ಇದೆ. ಇವ್ರಿಗೆ ಹೇಳ್ದೆ ಮಂಜುಗೆ, ಪಾಪ ಹೋಗ್ಬಿಟ್ಟು ಬೇಗ ಬರೋಣ ಅಂದ್ರೆ 10 ನಿಮಿಷದಿಂದ ರೆಡಿ ಆಗ್ತವ್ರೆ. ಇಷ್ಟೇ ಆಗೋವ್ರೆ, ಏನಿಲ್ಲ, ಅಲ್ಲಿ ಹೋಗಿ ತಗೊಂಡ್ ಬರೋದು ಅಷ್ಟೇ ಇರೋದು ಕೆಲಸ. ಅಷ್ಟು ಕೆಲಸ ಮಾಡೋದಕ್ಕೆ ಇವ್ರು ಫುಲ್ಲು ಮೇಕಪ್ ಗೀಕಪ್ ಮಾಡ್ಕೊಂಡು ರೆಡಿ ಆಗ್ತಾವ್ರೆ. ನನ್ನ ಗಂಡಂಗೆ ತಲೆ ಬಾಚ್ಕೊಳ್ಳೋದು ಮೇಕಪ್ ಆಯ್ತಾ, ಒಂದು ಮಾಯಿಶ್ಚರೈಸರ್ ಹಚ್ಚೋದು ಮೇಕಪ್ ಅಂತೆ. ಏನ್ ಹಂಗ ಮನೇಲಿ ಇರ್ತೀನಲ್ಲ, ಹಂಗ ಹೋಗಕ್ಕಾಗತ್ತೆ, ಅದಕ್ಕೆ ಹಿಂಗೇನೋ ಸಿಂಪಲ್ ಆಗಿ ಒಂದು ಬ್ಯಾಂಡ್ ಹಾಕಿದೀನಿ, ಅದು ಮೇಕಪ್ ಅಂತೆ. ಅವ್ರದ್ದು ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಅವ್ರಿಗೆ ಏನಾದ್ರು ನಾನು ವಿಡಿಯೋ ಮಾಡು ಅಂದ್ರೆ ಮಾಡ್ಬಿಡ್ಬೇಕಲ್ಲ. ನನ್ನ ಹೆಂಡತಿ ಹೇಳ್ಬಿಟ್ಟವಳೆ, ಫುಲ್ ಜೋಶಲ್ಲಿ ಹೋಗಿ ಕ್ಯಾಮ್ರಾ ಆನ್ ಮಾಡ್ತಾರೆ. ಇನ್ನು ಕ್ಯಾಮ್ರಾ ಆನೇ ಆಗಿರಲ್ಲ, ಟರ್ನ್ ಅಂತ ಟರ್ನ್ ಮಾಡಿದ ತಕ್ಷಣ ಮಾತಾಡೋ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಅರ್ಧ ಮುಗಿಸಿದ ಮೇಲೆ ಕ್ಯಾಮ್ರಾ ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಏನು ಮಾಡೋಕ್ಕಾಗಲ್ಲ, ನಮಗೆ ರೂಢಿ ಇಲ್ಲ. ಅವ್ರಾದ್ರೆ ಮಾಡಿ ಮಾಡಿ ರೂಢಿ, ಏನ್ ಮಾಡೋಕ್ಕಾಗತ್ತೆ. ಏನಂತಾರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ನಮಗೆ ಇನ್ನೂ ರೆಗ್ಯುಲರ್ ಆಗಿ ವಿಡಿಯೋಗಳು ಮಾಡಿದ್ರೆ ನನಗೆ ರೂಢಿ ಆಗತ್ತೆ. ನೋಡೋಣ. ಎಲ್ಲ ಪಾರ್ಸಲ್ ತುಂಬ್ತಾ ಇದಾರೆ ಊರಿಂದ ಬದಲಿ. ಅಷ್ಟೇನಾ? ನಾನು ಇನ್ನೂ ಏನು ಐತೇನೋ ಅಂತ ಹಿಡ್ಕೊಂಡೇ ಇದ್ದೀನಿ. ತಾಳಿ ಬರ್ರಿ, ನೀವೇ ಏನು ಕೊಡೋದು, ನಾನು ಕೊಡ್ತೀನಿ ತಗೊಂಡು ಇರ್ಲಿ, ಇಟ್ಕೊಳ್ಳಿ ಅಂತ. ಒಡವೆಗಳು ಗಂಡು ಮಕ್ಕಳಿಗೆ ನೀವು ಕೊಟ್ಮೇಲೆ ನಾವೇನಾದ್ರು ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ವಾ? ಸೊ ನಮ್ಮ ಡ್ಯಾಡಿ ಪಾಪ ಅಲ್ಲಿಂದ ಬಂದ್ರು, ಕರೆಕ್ಟ್ ಟೈಮಿಗೆ ಬಂದ್ವಿ. ನಾವು ಅಪ್ಪ ಬಂದಿದ್ದ ಟೈಮು ನಾವು ಬಂದಿದ್ದ ಟೈಮು ಒಂದೇ ಆಯಿತು. ಇಟ್ಕೊಂಡ್ರಾ? ಹೇಳ್ಬಿಡಿ ಎಲ್ರಿಗೂ. ಇಟ್ಕೊಳ್ಳಿ. ಇವಾಗ ನಮ್ಮ ಅಪ್ಪ ಇಲ್ಲಿಂದ ಹೋಗ್ತಾ ಇದ್ದಾರೆ ನಮ್ಮ ಅಕ್ಕನ ಮನೆಗೆ, ಹಾಗಾಗಿ ಬಸ್ ಹತ್ಸೋಣ. ಕೊನೆಗೂ ಊರಿಂದ ಪಾರ್ಸಲ್ ಬಂತಪ್ಪ. ಫುಲ್ ವೆರೈಟೀಸ್ ಎಲ್ಲ ಬಂದಿದೆ. ನೋಡೋಣ ಏನೇನು ವೆರೈಟಿಗಳು ಕೊಟ್ಟು ಕಳಿಸಿದ್ದಾರೆ ಅಂತ. ಫುಲ್ ನಾನ್ ವೆಜ್ ವೆರೈಟೀಸ್ಗಳೇ. ಇನ್ನು ನಮ್ಮ ಅಪ್ಪ ಅಮ್ಮಂಗಂತೂ ಮನಸ್ಸಾಗತ್ತಾ ಮಕ್ಕಳನ್ನ ಬಿಟ್ಟು ಅಷ್ಟು ಗ್ರ್ಯಾಂಡಾಗಿ ಹಬ್ಬ ಮಾಡಿಕೊಂಡು ಊಟ ಮಾಡೋಕ್ಕೆ. ಯೂಶಲಿ ಪ್ರತಿ ವರ್ಷವೂ ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕನ ಫ್ಯಾಮಿಲಿ ಎಲ್ಲ ಹೋಗ್ತೀವಿ. ಬಟ್ ಈ ವರ್ಷ ಏನೋ ಅನ್ಫಾರ್ಚುನೇಟ್ಲಿ ನಮಗೂ ಆಗಲಿಲ್ಲ, ಅವರಿಗೂ ಆಗಲಿಲ್ಲ. ಇನ್ನು ಮಕ್ಕಳು ರಚಿತು ನೈಜ, ಅವ್ರನ್ನ ಬಿಟ್ಟು ಹಬ್ಬ ಮಾಡೋಕ್ಕೆ ಯಾರಿಗೂ ಮನಸ್ಸೇ ಇರಲ್ಲ ನಮ್ಮ ಮನೆಯಲ್ಲಿ. ನಮ್ಮ ಅಪ್ಪ
ಹೇಳ್ದಂಗೆ 4 ಜನ ಮೊಮ್ಮಕ್ಕಳು ಇರಬೇಕು ಮನೆಯಲ್ಲಿ ಏನೇ ಹಬ್ಬಗಳು ಮಾಡಿದ್ರು. ಹಂಗೆ ಅಲ್ವಾ, ಮೊಮ್ಮಕ್ಕಳು ಬಂದಮೇಲೆ ಮಕ್ಳ ಮೇಲೆ ಕಾನ್ಸಂಟ್ರೇಷನ್ ಕಮ್ಮಿ ಆಗೋಗ್ಬಿಡುತ್ತೆ. ಎಲ್ಲ ಪ್ರಿಯಾರಿಟಿ ಮೊಮ್ಮಕ್ಕಳ ಮೇಲೆ ಹೋಗುತ್ತೆ. ಅದೇ ನಮ್ಮ ಮನೆಯಲ್ಲೂ ಆಗ್ತಾ ಇರೋದು. ಸೊ ಹಂಗಾಗಿ ನಮಗೆ ಮತ್ತು ನಮ್ಮ ಅಕ್ಕನ ಮನೆಗೆ ಪಾರ್ಸಲ್ ತಗೊಂಡು ಬಂದು ಇಲ್ಲಿ ನಮಗೆ ಕೊಟ್ಬಿಟ್ಟು ಅಲ್ಲಿ ಹೋದ್ರು. ಅಲ್ಲಿ ಸ್ವಲ್ಪ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಮಕ್ಳು ಅಷ್ಟೇ ತುಂಬಾ ಊರ್ನ ಮಿಸ್ ಮಾಡ್ಕೊತಾ ಇದ್ರು. ಬನ್ನಿ ಇವಾಗ ನೋಡೋಣ ಏನೇನು ವೆರೈಟೀಸ್ ಕೊಟ್ಟು ಕಳ್ಸಿದ್ದಾರೆ ನಮ್ಮಮ್ಮ ಅಂತ. ನಂಗೊಂದು ಅಂದಾಜಿದೆ, ಹೇಳಿದ್ದಾರೆ. ಇನ್ನೊಂದು ನಮ್ಮಮ್ಮ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಕೊಟ್ಟು ಕಳ್ಸಿದ ತಕ್ಷಣ ಎಲ್ಲಾನು ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಎತ್ತಿಡು, ಯಾವುದನ್ನು ಫ್ರಿಡ್ಜ್ಗೆ ಇಡಬೇಡ, ಟೇಸ್ಟ್ ಹಾಳಾಗತ್ತೆ ಅಂತ. ಸೊ ನಮ್ಮಮ್ಮ ಹೇಳ್ದಂಗೆ ಯಾವುದನ್ನು ಫ್ರಿಡ್ಜ್ಗೆ ಇಡಲ್ಲ, ಪಾತ್ರೆಗೆ ಹಾಕಿ ಎತ್ತಿಡ್ತೀನಿ ಇವಾಗ. ನೋಡಿ, ಹಿಂಗೆ ನಾನ್ ವೆಜ್ ಏನಾದ್ರು ಹೊರಗಡೆ ಪಾರ್ಸಲ್ ಕಳಿಸ್ತಾ ಇದ್ರೆ ನಮ್ಮ ಕಡೆ ಈ ತರ ಹಾಕ್ತಾರೆ. ಹಸಿರು ಮೆಣಸಿನ್ಕಾಯಿ, ಒಂದು ಗಂಧಕಡ್ಡಿ ಮುರಿದ್ಬಿಟ್ಟು ಒಂದು ಬೆಳ್ಳುಳ್ಳಿ ಕುಪ್ಪ ಹಾಕ್ತಾರೆ. ಎಲ್ಲೋ ಬೆಳ್ಳುಳ್ಳಿ ಕುಪ್ಪ ಮಿಸ್ ಮಾಡ್ಬಿಟ್ಟವ್ರೆ ನಮ್ಮಮ್ಮ. ಮಟನ್ ಫ್ರೈ ಮಾಡಿ ಕೊಟ್ಟವ್ರೆ. ಇದು ಸಾಂಬಾರು ಮಾಡಬೇಕು ನಾನು. ಸೊ ಇದೆರಡು ಆಲ್ರೆಡಿ ಮಾಡಿರೋದೆ. ಘಮ ಘಮ ಅಂತ ಇದೆ. ಚಿಕನ್ ಚಾಪ್ಸ್ ಕಾಣಿಸಲ್ಲ. ಇದೇನು, ಇದು ಪಲ್ಯ. ಇದು ಗೊತ್ತು, ಬಿಚ್ಚ ಮೊದಲೇನೆ. ಸೊ ಪಾತ್ರೆ ತಂದ್ಬಿಡೋಣ. ವಿಡಿಯೋ ಮಾಡ್ತಾ ಇದ್ದ ನಮ್ಮಮ್ಮ ಪುನಃ ಊರಿಂದ ಫೋನ್ ಮಾಡಿದ್ರು. ಮನೆ ತಲುಪಿದ್ರೇನವ ಎಲ್ಲಾನು ಎತ್ತಿಟ್ಟ ಅಂತ. ನಮ್ಮಮ್ಮಂಗೆ ಟೆನ್ಷನ್. ಅಂದರೆ ಅಲ್ಲಿಂದ ಪಾರ್ಸಲ್ ಬಿಸಿ ಬಿಸಿದು ಕೊಟ್ಟು ಕಳಿಸಿರ್ತಾರಲ್ವ, ಅದಕ್ಕೆ ಏನಾದರೂ ಅದು ಬೇವುತಂಗ ಆಗ್ಬಿಟ್ಟಿದ್ರೆ, ಸ್ವಲ್ಪ ಟೇಸ್ಟ್ ಹಾಳಾಗಿದ್ರೆ ಅಂತ. ಏನಪ್ಪ ಪಲ್ಯ ಟೇಸ್ಟ್ ಮಾಡ್ದಲ್ಲ, ಹೆಂಗೈತೆ? ಚೆನ್ನಾಯ್ತಾ? ಪ್ರದಿ ಈ ಸರಿ ಅಡುಗೆ ಮಾಡಿರೋದೆಲ್ಲ. ನನ್ನ ಕಸಿನ್ ಪ್ರದಿ ಈ ಸರಿ ಎಲ್ಲ ಅಡುಗೆ ಮಾಡಿದಂತೆ. ಎಲ್ಲರೂ ತುಂಬ ಚೆನ್ನಾಗಿದೆ ಊಟ ಅಂತ ಹೊಗಳಿದ್ರಂತೆ. ಫುಲ್ ಮೇಲಕ್ಕೆ ಹೋಗ್ಬಿಟ್ಟಿರ್ತಾನೆ ಇವಾಗ ನನ್ನ ಕಸಿನ್. ಹೋಗಿ ಇವಾಗ ಮನುಗೆ ಏನು ಬೇಕು, ಕಾಫಿ ಅಲ್ವಾ? ಕಾಫಿ ಮಾಡ್ಕೊಂಡು ಬಂದು ಆಫೀಸ್ ಕೆಲಸ ಕಂಟಿನ್ಯೂ ಮಾಡ್ತೀನಿ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season.